ಅದೆಟ್ಟ ಸೊಕ್ಕ ಬಂದದ ಈ ಸೀತೆಗೆ. ನಾ ಮನೆ ಬಿಟ್ಟು ಹೋಗ್ತೀನಂತ ಮುಂಜಾನಕಿಗೆ ಅಟ್ಟು ಹೇಳಕ್ಕಾಗ್ನು ಈಗ ಎಲ್ಲಿಗೂ ಹರಿಗಾಡಕ್ಕೆ ಹೋಗ್ಯಾಳಲ್ಲ. ಒಂದು ಮಾತರ ಹೇಳಿ ಹೋಗ್ಬೇಕನ್ನೋದಿಲ್ಲ ನೋಡಿಕಿಗೆ. ಈಕಿಗೆ ಕೇಳೋರು ಹೇಳೋರು ಯಾರು ಇಲ್ದಂಗೆ ಆಗ್ತದ. ಈಗ ನಾವು ಒಬ್ಬಾಕಿ ಹೋಗ್ಕೋತಾರ ಈಕಿ ಮಾಡಿದ್ದೆ ಆಟ ಆಗಿಬಿಡ್ತದ ಈಕಿ. ನಾ ಇದ್ದಾಗೆ ಅಂಜಿ ಅಳಕ್ಕೆ ಇಲ್ದಂಗೆ ಒಂದೊಂದು ತಾಸು ಐತಿ ಹೊರ ಹೋಗಿ. ಇನ್ನು ನಾ ಏನಾರ ಊರಿಗೆ ಹೋಗಿ ಕೂತಂದ್ರೆ ಆಯ್ತು, ಈಕಿ ಏನು ಮನೆಗೆ ಹತ್ತಲ್ಲ ಬಿಡು. ಈಕಿ ತಯಾರಾಗೆ ನಿಂತಾಳಲ್ಲವ ನಮ್ಮ ಅತ್ತಿ. ನನ್ನ ಮಗಳಿನ್ನ ಬಂದ ಕಾಣಲ್ಲ, ಓದ್ಲಿಕ್ಕೆ ಹೋಗಿದ್ದು. ಏನು ಮಾಡೋದಪ್ಪ ಈಗ. ಇದೇನ್ರಿ ಅತ್ತಿ ಊರಿಗೆ ಹೋಗ್ಲಿಕ್ಕೆ ತಯಾರಿಯಾಗಿ ನಿಂತೀರಿ? ಅತ್ತಿ ನಿಮ್ಮ ಮಗನಿಗೂ ಒಂದು ಮಾತು ಹೇಳಾರ್ದಂಗೆ ಹಿಂಗೆ ಹೋದ್ರೆ ಹೆಂಗ್ರಿ ಅತ್ತಿ? ನೀವು ಒಂದು ಮಾತು ಅವ್ರಿಗ್ರೆ ಹೇಳಬೇಕಿಲ್ಲ. ಹಿಂಗೆ ಇದಕ್ಕಿದ್ದಂಗೆ ತಯಾರಾಗಿ ನಿಂತಾರ. ಏನು ಹೇಳ್ಬೇಕು ಬಿಡ್ರಿ ಅತ್ತಿ ನಿಮ್ಗೆ. ಸುಮ್ಮನೆ ಯಾರ್ದಾರ ಮೇಲಿನ ಸಿಟ್ಟ ಸುಮ್ಮನೆ ನಮ್ಮ ಮೇಲೆ ಹಾಕೋತ್ ನಿಂತಾರಿ, ಅದಕ್ಕೆ ಬರ್ತದ. ನನಗೆ ಗೊತ್ತು. ನಾ ಹೋಗ್ಲಿ ಅಂತೇಳಿ ನೀನು ನನಗಿನ್ನ ಮೊದಲ ಊರು ಹರಿಗಾಡಕ್ಕೆ ಹೋಗಿದ್ದೆ. ನೀನು ಮತ್ತೆ ಅದರಿದ್ರ ಏನಾರ ಕೆಲಸ ಹೇಳ್ತೀನಿ ಬಾ ಅಂತ ಹೇಳಿ ಊರು ಹರಿಗಾಡಕ್ಕೆ ಹೋಗಿದ್ದೇನೆ. ನೀನು ಇಟ್ಟತನ ಈಗ ಹೊಂಟಿದಿ ಅಲ್ಲ. ನಾನು ನಿಮ್ಮ ಮನೆಗೆ ಹೊಲಕತ್ತೀನಿ, ಖಾಲಿ ಕೈ ಬೀಸ್ಕೊತ ಹೋಗ್ಬೇಕೇನು? ನಾನು ಒಂದಿಟ್ಟು ರೊಟ್ಟಿ ಬುಟ್ಟಿ ಮಾಡಿ ಕಳಿಸ್ಬೇಕನ್ನೋದಿಲ್ಲ ನಿನಗೆ ಭಾಳ ಸೊಕ್ಕ ಬಂದದ. ನಿನಗೆ ಅದು ಸೊಕ್ಕ ನಿನಗೆ ಹೆಚ್ಚಾಗಿಬಿಟ್ಟದ. ನಿನಗೆ ತಿಂದು ಕೊಬ್ಲಕತ್ತಿದ್ದಿ, ಕೊಬ್ಬು. ಅದು ಏನು ತಿಂದು ಕೊಬ್ಲಕತ್ತಿನೋ ನಿಮಗೆ ಗೊತ್ತು, ದೇವರಿಗೆ ಗೊತ್ತು ಬಿಡ್ರಿ ಅತ್ತಿ. ನೀವು ಮುಂಜಾನೆ ಹೇಳಿರಿ ನನಗೆ ಊರಿಗೆ ಹೋಗೋದು, ನನಗೆ ಗೊತ್ತೇ ಇಲ್ಲ. ನಿನ್ನಾರ ಹೇಳಿದ್ರಂದ್ರೆ ಒಂದಿಟ್ಟು ಏನಾರ ತರಿಸಿ ಮಾಡಿ ಇಡ್ತಿದ್ದ. ನಾನು ಜುಣುಕ ಒಂದಿಟ್ಟು ರೊಟ್ಟಿ ಮಾಡಿ ಕೊಡ್ತಿದ್ದ. ನೀವು ಇದ್ದಕ್ಕಿದ್ದಂಗೆ ಮುಂಜಾನೆ ಹೇಳ್ದಾರ ಮನೆಗೆ ಹಿಟ್ಟಿಲ್ಲ ಏನಿಲ್ಲ, ಈಗ ಪಲ್ಯ ಮಾಡಿ ಕಟ್ಲಕ್ಕ. ಅದಕ್ಕೆ ನಾ ಈಗ ಏನು ಮಾಡ್ರಿ ಅತ್ತಿ? ಈಗ ಒಮ್ಮೆ ನೀವು ನಿಂತಾರ ನೀ ಅಂದ ನಮ್ಮ ಮನೆಗೆ ಒಕ್ಕರ್ಸಿದಿಲ್ಲ. ಶನಿ ಬಂದು ನಮ್ಮ ಹೆಗಲಿ ಎರ್ದಂಗೆ ಆಗಿಬಿಟ್ಟದ ನೋಡು. ನೀ ನಮ್ಮ ಮನೆಗೆ ಕಾಲಿಟ್ಟಿದ ಗಳಿಗೆ ನಿಂತಿಲ್ಲಿ ತನ ಅದು ಇಲ್ಲ ಅದು ಇಲ್ಲ ತಿಳಿ ಬರೀ ಬಡ್ದಾಡ ಬಾಳೆ ಆಗಿಬಿಟ್ಟದ. ಒಂದು ಹೊತ್ತು ಕೂಳಿಗೂ ಬಡ್ದಾಡ ಬದುಕಾಗ್ಬಿಟ್ಟದ ನಮ್ಮದು. ಎಂಥ ಚಂದ ಜಮೀನ್ದಾರ ಅವ್ರ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಂತ ಎಷ್ಟು ಬಡ್ದಾಡ್ದನು. ಇದು ನನ್ನ ಮಗ ಹೋಗಿ ನಿನ್ನಂತ ಹಿಡಂಬಿ ಕಟ್ಕೊಂಡು ಬಂದು ಕೂತಾನೀಗ. ಈಗ ನೋಡಿ ಅಡ್ಡು ಕೈಲಿ ಉಳ್ಳಾಕತ್ತಾನ. ಎಂಥ ಚಂದ ಇರ್ತಿತ್ತು. ಜಮೀನ್ದಾರ ಮಗಳಿಗೆ ಕಟ್ಕೊಂಡಿದ್ದೇವಂತಂದ್ರೆ ನಮ್ಮ ಮನೆ ಏನು ಬಂಗಾರ ಬೆಳ್ಳಿ ಅದಕ್ಕೆ ಕಮ್ಮಿ ಇರ್ಲಾರ್ದಂಗೆ ಹಾಲು ಹೈನ ಅಂತ ಹೇಳಿ ತುಂಬಿ ಉಕ್ಕಿ ಹರಿತಿರ್ತಿತ್ತು. ಹೋಗಿ ನಿನ್ನಂತಕ್ಕಿ ಕಟ್ಕೊಂಡು ಬಂದು ನಾವು ಬಡ್ದಾಡೋದಾಗ ಬಿಟ್ಟದ. ಏನು ಮಾಡ್ತೀನಿ ನನ್ನ ಮಗನಿಗೆ ಬುದ್ಧಿ ಇಲ್ಲ. ನನ್ನ ಮಗನಿಗೆ ನಿನ್ನಂತ ಹಿಡಂಬಿಗೆ ತಂದು ಕುತ್ತನಿ ಕೊಳ್ಳಿಗೆ ಹಾಕೊಂಡು ಬಿಡಕ್ಕೂ ಬರಲ್ಲ, ನುಂಗಕ್ಕೂ ಬರಲ್ಲ ಅಂದಂಗೆ ಆಗಿಬಿಟ್ಟದ. ದನ ದುಡ್ದಂಗೆ ದುಡಿಲಕತ್ತಾನ. ಅದ್ರ ಓದಿನ ಸಲಿಂದು ದನ ದುಡ್ದಂಗೆ ದುಡ್ಯೋದು, ಗುಂಡು ಗುಡ್ಸೋದು, ಅದ್ರ ಓದಿಗಿಡೋದು, ದುಡ್ಯೋದು, ಗುಂಡು ಗುಡ್ಸೋದು, ಓದಿಗಿಡೋದು. ಅದು ಕೊಟ್ಟು ಮನೆಗೆ ಹೋಗೋ ಮೂಳ ಎಲ್ಲಾರ ಕೊಟ್ಟು ಬಡಿಯಲ್ಲ ಬಿಟ್ಟು ಓದಿಸ್ತಾಳ. ನಿನಗೆ ನೋಡಿದ್ರೆ ಮತ್ತು ಬೆಂಕಿ ಬೀಳ್ತದ ನನಗೆ. ಎದ್ರಿನ ಸರಿ ಊರಿಗೆ ಹೋಗೋ ಟೈಮಿಗೆ ಎದ್ರ ನಿಂದ್ರಬೇಡ ಅಪಶಕಡ. ಈ ಮನೆಗೆ ಬಂದಾಗಿಂದ ನಮ್ಮ ಅತ್ತಿಗೆ ಒಂದು ದಿನ ಏನೋ ಕೆಲಸ ಹಚ್ಚಲಾರ್ದಂಗ ನನ್ನ ತಾಯಿಗಿನ ಹೆಚ್ಚಿಗೆ ನೋಡ್ಕೊತ ಬಂದಿನ. ಖರೆ ನಮ್ಮ ಅತ್ತಿ ಮನಸ್ಸಿನಾಗ ನನ್ನ ಮೇಲೆ ಎಷ್ಟೊಂದು ದ್ವೇಷದ ಬೆಂಕಿ ಇದೆ ನೋಡು. ಒಂದು ದಿನ ನನ್ನ ಕಷ್ಟ ಅರ್ಥ ಮಾಡ್ಕೊಲಿಲ್ಲಲ್ಲ ನಮ್ಮ ಅತ್ತಿ. ನಾನು ಈ ಮನೆಗೆ ಬಂದಾಗಿಂದ ಬರೀ ಕಷ್ಟದಾಗೆ ದಿನ ಕಳ್ಕೊತ ಬಂದಿನ. ಖರೆ ನಮ್ಮ ಅತ್ತಿಗೆ ಅದು ಯಾವುದೂ ಕಾಣಲಿಲ್ಲ. ನಾನು ಹಣೆ ಬರ ದೇವ್ರು ಯಾವಾಗ ಸರಿ ಮಾಡ್ತಾನೋ ಎನ್ಸುತ್ತೇನೋ. ಒಂದು ಇಲ್ಲೆಲ್ಲರ ಕೂಡ್ಲೆ ನತ್ತಾಗ ಬಸ್ ಸ್ಟ್ಯಾಂಡಿನ ಭಾಳ ದೂರ ಅದ. ಈ ಬ್ಯಾಗ್ ಒಂದು ವಜ್ಜಾಗ್ಬಿಟ್ಟದ. ಏನು ಮಾಡ್ಲಿವ ತಾಯಿ? ಅಲ್ಲಿ ಬರಕ್ಕೆ ನಮ್ಮವ್ವಲ್ಲ? ನಮ್ಮವ್ವೇ. ಇದೇ ನಾವು ಈಗ ಎಲ್ಲಿಗೆ ನಡೆದಾಳ? ಬ್ಯಾಗ್ ಅದ ಕೈಯಾಗ. ಏನಾಗ್ಯದ ಅವ್ವ? ಎಲ್ಲಿಗೆ ತಯಾರಾಗಿದ್ದಿ? ಅಲ್ಲ ಒಂದು ಮಾತು ಹೇಳಿಲ್ಲ ನನಗೆ. ಏನು ಹೇಳಿಪ್ಪ, ಏನು ಹೇಳಿ? ಬೆಳಗಾದ್ರ ದುಡಿಲಕ್ಕೆ ಹೋತಿ, ಮನೆಯಾಗಿದ್ದರೆ ಹೇಳಬೇಕಲ್ಲ. 3 ಹೊತ್ತು ದುಡಿಯೋದೇ ಆಗಿಬಿಟ್ಟದ ನಿನ್ನ ಜೀವನ. ಯಾವಾಗ ಹೇಳಿ ನಾನು? ನನಗೆ ಕಷ್ಟ ಏನಂತ ಹೇಳಿ ಯಾವಾಗ ಹೇಳಪ್ಪ ನಿನ್ನ ಮುಂದೆ? ಹೋಗ್ಲಕತ್ತೀನಪ್ಪ ನಿಮ್ಮ ಅಕ್ಕನ ಬಲ್ಲಿ. ಅವ್ವ ನಿನ್ನ ಮಗಳೇ ನಾಳೆಗೆ ಹೊಂಟಾಳ, ಅವಾಗ ಹೇಳಂಥೇಳಿ ಫೋನ್ ಹಚ್ಚಿಳು. ನಾನು ಅದೇ ಹೇಳಕ್ಕೆ ಮನೆಗಂತ ಹೊಂಟಿದ, ಮತ್ತು ನೀನೇ ಬಂದಿವ. ಈ ಕಡೆ ಬ್ಯಾಗ್ ನಡಿ ಮನೆಗೆ ಹೋಗಮ್ ನಡಿ. ನೋಡ್ ರಾಮಣ್ಣ, ನನಗೆ ಊರಿಗೆ ಹೋಗೋ ತಡೆ ಸಲಿನ ಸುಳ್ಳು ಅದು ಹೇಳಕ್ಕೆ ಹೋಗ್ಬೇಡ. ಹೇಳಕತ್ತೀನಿ ನಾನು ನಾಳೆಗೆ ಅದ್ರೂ ಹೋಗಕ್ಕಿನೇ. ಮತ್ತು ಖರೆ ಹೇಳು, ಹೊಂಟಾಳ ನನ್ನ ಮಗಳು? ಅವ್ವ ನಾ ಎದಕ್ಕೆ ಸುಳ್ಳು ಹೇಳಿ? ಖರೇನೂ ಹೊಂಟಾಳ ಅಕ್ಕ.
ಅದೇನು ಬರ್ತಾಳೋ ಏನು ಸುದೇನೋ ಸುಮ್ಮನೆ ಬರ್ಲಕ್ಕೆ ಹೋತದ ಹುಡುಗಿ ಮನ್ಯಾಗ ಏನಿಲ್ಲ ಅಂತೇಳಿ ನೀನು ಹೆಂಡತಿ ಬಡದಾಡ್ಲಕತ್ತಾಳ ಅದು ಇಲ್ಲ ಇದು ಇಲ್ಲ ಅಂತೇಳಿ ಮತ್ತು ನಾಳೆಗೆ ನನ್ನ ಮಗಳು ಬಂದಾಗ ಒಂದು ಹೊತ್ತಿನ ಕೂಳಿಗೆ ನೀವು ಅಜ್ಜಾಗಂಗದಾಳ ಅದಕ್ಕೆ ಸುಮ್ಮನೆ ನಾನೇ ಹೋಗ್ತೀನಿ ನಿಮ್ಮ ಅಕ್ಕಗೆ ಫೋನ್ ಮಾಡಿ ಹೇಳು ಅವೇ ಹೊಂಟಾಳ ನೀ ಏನು ಬರೋದು ಬೇಡ ಅಂತೇಳಿ ತಯಾರಾಗಿನಿ ನಾನೇ ಹೋಗ್ತೀನಿ ಮತ್ತೆ ಇಲ್ಲಿ ಬಂದು ನನ್ನ ಮಗಳು ಅದಕ್ಕೆ ಕಷ್ಟಪಡ್ತದ. ಇದೇನವ್ವ ಹಿಂಗೆ ಮಾತಾಡ್ಲತ್ತಿದಿ? ಅಕ್ಕಗ ಒಂದು ಹೊತ್ತು ಊಟ ಹಾಕ್ಲಾರ್ದಷ್ಟು ಬಡತನೇನು ಬಂದಿಲ್ಲ ನನಗೆ. ನಾ ಎಲ್ಲ ನೋಡ್ಕೊತೀನಂತ. ಆಕಿ ಬರ್ತೀನಂತ ಹೇಳಿದ ಕೂಡಲೇ ಮತ್ತು ನಾನು ಇಲ್ಲಿ ಸೌಕರ್ ಬಳಿ ಒಂದಿಟ್ಟು ರೊಕ್ಕ ಅದು ತೊಗೊಂಡು ಬಂದೀನಿ. ಮನೆಗೆ ಒಂದಿಟ್ಟು ಸಾಮಾನು ಅದು ಹಾಕ್ಸರಾಯ್ತು ಹೇಳಿ ತೊಗೊಂಡು ಬಂದೀನಿ. ನಡಿ ಮನೆಗೆ ಹೋಗಮ್ಮಿ, ಹಾಗೆ ಒಂದಿಟ್ಟು ಸಂತಿ ಅದು ಮಾಡ್ಕೊಂಡು ಬಂದು ಹಾಕ್ತೀನಂತ. ಅದು ಮನೆಗೆ ಏನೂ ಇರ್ಲಕ್ಕಿಲ್ಲ, ಅದಕ್ಕೆ ಅಂದಿರ್ಬೇಕಾಕಿ ಒಂದಿಟ್ಟು ಸಂತಿ ಅದು ತೊಗೊಂಡು ಬರ್ತೀನಂತ. ನೀ ಎಲ್ಲ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡವ, ನಾ ಚಂದೇ ನೋಡ್ಕೊಂಡು ಕಳಿಸ್ತೀನಿ ತಗೋ. ನಡಿ ನೀ ಮನೆಗೆ. ನಿನಗೆ ಎಟ್ಟ ಬಡ್ಕೊಂಡ ಆ ಜಮೀನ್ದಾರ್ ಮಗಳಿಗೆ ಲಗ್ನ ಆಗಿದಂತಂದ್ರ ರಾಜ ರಾಜ ಇದ್ದಂಗೆ ಇರ್ತಿದಿ. ಈಗ ನೋಡು ಬಿಕಾರಿ ಬಿಕಾರಿ ಬಾಳೆ ಬದುಕ್ಲಾಕತ್ತಿದಿ. ಬೇಕಾಗಿತ್ತೇನಿದೆಲ್ಲ ನಿನಗ? ನೀನೇ ಒಬ್ಬರಿಗೆ ಸಾಲ ಕೊಡಂಗೆ ಇರ್ತಿದ್ದಿ. ಈಗ ನೋಡು ನೀನೇ ಒಬ್ಬರ ಮುಂದೆ ಕೈ ಒಡ್ಡಂಗೆ ಆಗ್ಬಿಟ್ಟದ ಪರಿಸ್ಥಿತಿ. ಎದಕ್ಕೆ ಬೇಕಾಗಿತ್ತ ಇದೆಲ್ಲ ನಿನಗ? ಅವ್ವ, ನಾನು ಅವತ್ತು ಇದೆ ಮಾತು ಹೇಳಿನಿ, ಇವತ್ತು ಇದೆ ಮಾತು ಹೇಳಕತ್ತೀನಿ ನಿನಗೆ. ನನಗೆ ಯಾ ಜಮೀನ್ದಾರಿಕೆ ಪಟ್ಟನೂ ಬೇಡ. ಏನು ನನ್ನ ಬಡತನಿದ್ರು ನಾನು ನೆಮ್ಮದಿಲಿತ್ತು ಬದುಕ್ಲಕತ್ತೀನಿ. ಬಂಗಾರ ಅಂತ ಹೆಂಡತಿ ಕೊಟ್ಟಾನ ದೇವ್ರ. ಇಂಥ ಬಡತನ್ಯಾಗೂ ಸಂಸಾರ ದೂಗಿಸ್ಕೊಂಡು ಹೋಗ್ಲಕತ್ತಾಳಕಿ. ನನಗೆ ದೇವ್ರು ಚಂದನ ಹೆಂಡ್ತಿನೇ ಕೊಟ್ಟಾನ. ನನಗೆ ಇನ್ಯಾವ್ದ್ರ ಮೇಲೂ ಆಸೆ ಇಲ್ಲ. ರೊಕ್ಕೇನವ ಇವತ್ತಿಲ್ಲ ನಾಳೆಗೆ ಗಳಿಸಿದ್ರೆ ಆಯ್ತು. ನನ್ನ ಮಗಳ ಕಾಲಕ್ಕೆ ರಾಜ ನಂಗೆ ಬದುಕ್ತೀನಿ ನಾನು. ನಿನ್ ಮಗಳ ಕಾಲಕ್ಕ ರಾಜ ಆತಿ. ರಾಜ ಆತಿ ಕೊತ್ತಂಬರಿ ಬೀಜ ಆತಿ ನೋಡು. ಮತ್ತ ರಾಜ ಆತನಂತ ರಾಜ. ಆಕಿಗೆ ಕೊಟ್ಟ ಮನೆಗೆ ಕಳ್ಸೋದ್ರಾಗೆ ನೀನು ಬಿಕಾರಿ ಆಗಿ ಹೋತಿ. ಇನ್ನಟ್ಟು ಸೌದ್ ಸಿಂಪೆ ಆಗ್ಲಕತ್ತಿದ್ದಿ. ದುಡ್ದು ಆಕಿನ ಓದಿನ ಸಲಿಂದೆ ಸಿಂಪೆ ಆಗ್ಲಕತ್ತಿದ್ದಿ. ರೊಕ್ಕ ಹಾಕಿ ರಾಜ ಎಂದಾತಿ ನೀನು. ಆಕಿ ದುಡ್ದು ನಿನ್ನ ಕೊಟ್ಟ ಮನೆಗೆ ಹೋಗ ಮೂಳ ರಾಜ ಆತನತ್ತೀವ. ಆಕಿನ ಮಗಳು ಬರಸಿ ಮೇಲೆ ಕೂತಾನಿವ. ಇಬ್ಬರು ಹಂಗೆ ಹೆಣತಿ ಗಂಡ ಹಂಗೆ ಹಾರ್ಯಾಡ್ತಿರ್ ಒಂದು ಅಳತಿ ಮಗಳು ಭರಸಿ ಮೇಲೆ. ಅದು ಏನು ಮಂಕಕ್ಕೆ ಓದದ ಅನ್ಸುತ್ತೇನ ನಿಮಗೆ? ಯಾಕೆ ತಿಳಿವಲ್ದು? ಕೊಟ್ಟ ಮನೆಗೆ ಹೋಗ ಮೂಳದು. ಅದ್ರ ಸಲಿಂದ ಯಾಕೆ ಇಟ್ಟು ಕಷ್ಟ ಪಡ್ಬೇಕನ್ಬೇಕ ಹೆಣತಿ ಗಂಡ? ಸುಮ್ಮ ಎಲ್ಲಾರ ನೆಂಟಸ್ತಾನ ಅವೇನು ಕೇಳಿ ಮಾಡಿ ಕಳಿಸು ಬಿಡು. ಅದಕ್ಕೆ ಎಷ್ಟು ದಿನ ಅಂತ ಮನೆಗೆ ಇಟ್ಕೊಂಡು ಕೂಡ್ತಿ? ಸಾಕದು ಓದಿಸಿದು. ಅದು ಏಟು ಓದಿ ಭಾಳ ಬೀಳ್ತಾಳ. ಅವ್ವ, ನೀ ನನ್ನ ಮಗಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ಆ ಲಗ್ನೆಲ್ಲ ಆಯ್ತು, ಮಾಡೋ ಟೈಮಿಗೆ ಮಾಡ್ಲಿಕ್ಕೆ ಬರ್ತದ. ಈಗ ಆಕಿ ಎಷ್ಟು ಓದ್ತಾಳ ಅಷ್ಟು ಓದಿಸ್ಲಿಕ್ಕೆ ನಾನಾಯ್ತು ನನ್ನ ಹೆಂಡತಿ ಆಯ್ತು ಗಟ್ಟಿದ್ದೀವಿ. ನೀನೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಇದಕ್ಕಿನ್ನ 10 ಪಟ್ಟು ಕಷ್ಟ ಬಂದ್ರೂ ಪರವಾಗಿಲ್ಲ. ನಾ ದುಡಿದು ನನ್ನ ಮಗಳಿಗೆ ಚಂದ ಓದಿಸ್ತೀನಿ. ಏನು ನೀ ಚಿಂತೆನೇ ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಆಕಿನ ಲಗ್ನ ಬಗ್ಗೆ ಅದು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಡವ. ನಡಿ, ಈಗ ಹೊತ್ತಾಯ್ತು, ಬಿಸಿಲು ಒಂದು ಹೆಚ್ಚಿಗೆ ಆಗ್ಲಕತ್ತದ. ಆ ಸೀತಾನ್ ಮುಂದನು ಈ ಲಗ್ನ ಅದು ಇದು ಏನು ಅನ್ಕೋತ ಕೂಡ್ಬೇಡ. ಅಕ್ಕಿಗಾಯ್ತು ನನಗಾಯ್ತು ನನ್ನ ಮಗಳು ಚಂದ ಓದಿವಿ, ಜೀವನದಾಗ ಒಂದು ಮೆಟ್ಟಿಗೆ ಹತ್ತಿ ನಿಂದಿಲ್ಲ ಅನ್ನೋದು ಒಂದೇ ತಲೆಗದ. ಅಲ್ಲಿ ತನ ಒಂದಿಟ್ಟು ಸುಮ್ಮಿರವ ನೀನು. ನಡಿ ಈಗ ಮನೆಗೆ ನಡಿ. ಮತ್ತೆ ನಾ ಇನ್ನ ಮನೆಗೆ ಹೋಗಿ ಸಂತಿ ಹಾಕಿಸ್ಬೇಕು. ನಾಳೆಗೆ ಯಾಕೆ ಬರಕದಾಳ. ನಡಿ, ಈಗ ಹೊತ್ತಾಯ್ತು. ಇನ್ನ ಅಲ್ಲೇ ನಿಂತಿದ್ದೇನವ ನೀನು? ಬಾ, ಇಲ್ದ್ರ ನೀ ಮುಂದಾಗು, ನಾ ಹಿಂದಾತೀನಂತ. ಬಾ. ನೀ ನಡಿಯೋಪ್ಪ, ನಾ ಬರ್ತೀನಿ. ನಡೀನಿ, ನಾ ಸೌಕಾಸಿ ಬರ್ತೀನಿ. ನಡಿ. ಆ ಸಿಟ್ಟಿನಾಗ ಆ ಕಾಲಾಗ ಒಂದು ಚಪ್ಪಲ್ಲು ಹಾಕೊಂಡಿಲ್ಲ, ಒಂದು ಬೂಟು ಹಾಕೊಂಡಿಲ್ಲ, ಹಂಗೆ ಬಂದೀನಿ. ಅದಕ್ಕೆ ಸೌಕಾಸಿ ಬರ್ತೀನಿ. ನಡಿ. ಅವ್ವ, ನಾನು ಚಪ್ಪಲ್ ಕೊಡ್ತೀನಂತ, ಹಾಕೊಂಡ್ ಬಾ. ಏನು ಬೇಕಾಗಿಲ್ಲ, ನೀ ಮೊದಲು ನಡಿ. ಏಟೊತ್ತು? ಈಗ ಬರ್ತೀನಿ. ನಡಿ, ನಾ ಬಂದು ನಡಿ. ನೀ ಮೊದಲು ಮುಂದಕ್ಕೆ ಹೋಗು. ನಡಿ, ನಾ ಬರ್ತೀನಿ ಸೌಕಾಸಿ. ನಮ್ಮ ಸೀತಿರ ಮಗಳು ಓದ್ತಾಳ ಅಂಥೇಳಿ ಹಿಡಿದವ್ರು ಇಲ್ಲಿ ಯಾರು ಒಟ್ಟು ಹಾರಾಡ್ತಾಳ. ಫೇಲ್ ಆದ್ಮೇಲೆ ಇವ್ರಿಗೆ ಮಾತಾಡ್ತೀನಿ ನೋಡು. ಗಂಡ ಹೆಂಡತಿ ಇಬ್ಬರಿಗೆ ಚಂದ ಜಾಡಿಸ್ತೀನಿ. ಮೊದಲಿಕ್ಕಿ ಈಕಿಂದು ಮುಗಿಲಿ, 10ನೇ ಮುಗಿಲಿಕ್ಕಿಂದು. ಅವಾಗ 8 ನಂಬರ್ ನಿಂತು ಪಾಸ್ ಆತಾಳ, ಏಟಿಲ್ಲ ಗೊತ್ತಾಗ್ತದ. ಅವಾಗ ಈಕಿ ಏಟು ಓದಿ ಭಾಳ ಬೀಳ್ತಾಳಂತೇಳಿ ಅನ್ನೋದು ಗೊತ್ತಾಗ್ತದ. ಅವಾಗ ಮಾತಾಡ್ತೀನಿ ಇವ್ರಿಬ್ಬರಿಗೆ. ಅಲ್ಲಿ ತನ ಸುಮ್ಮ ಇರ್ತೀನಿ. ನಡಿವಾ, ನಾಳೆಗೆ ನನ್ನ ಮಗಳು ಹೊಂಟಾಳ. 1-2 ದಿನ ನೆಮ್ಮದಿಲಿಂತ ಇರ್ತೀನಿ ಆ ಕಡೆ. ಸೀತಾ, ನಾಳೆಗೆ ತೆಂಗು ಹೊಂಟಾಳ ಊರ್ಲಿಂತ. ಅದಕ್ಕೆ ಒಂದಿಟ್ಟು ಮನ್ಯಾಗ ಏನೇನು ಸಂತಿ ಹಾಕ್ಸೋದದ ಚಿಟ್ಟಿ ಮಾಡ್ಲಿಕ್ಕೆ ಹೇಳಿ ನಂದಿನಿಗೆ. ಒಂದಿಟ್ಟು ತೊಗೊಂಡು ಬರ ಮತ್ತೆ ಎಲ್ಲ ಹೋಗಿ. ಅಲ್ರಿ ಅತ್ತೆರು ಹೋಗ್ಯಾರ ಊರಿಗೆ? ಅವ್ರ ಈ ಕಡೆ ಹೊಂಟಾರ?
ಇಲ್ಲ ಅಲ್ಲಿ ಎದುರ ಅವು ಸಿಕ್ಕಳು ಹಂಗೆ ಮತ್ತು ನಾಳೆಗೆ ತಂಗಿನೇ ಹೊಂಟಾಳ ಮತ್ತು ನೀ ಎದಕ್ಕೆ ಹೋತಿ ನಡಿಯವ ಅಂಥೇಳಿ ಕರ್ಕೊಂಡು ಬಂದ ಹೊಂಟಾಳ ಅಲ್ಲಿ ಹಿಂದ ಇದು ಹೊತ್ತು ಮಾಡಬೇಡ ಜಲ್ದಿ ತಯಾರಾಗು ನಂದಿನಿಗೆ ಒಂದಿಟ್ಟು ಚಿಟ್ಟಿ ಬರಿಲಕ್ಕ ಹೇಳು ಎಲ್ಲ ತಳ ಏನು ಮಾಡ್ಲಕತ್ತಾಳ ಓದ್ಲತ್ತಾಳೇನು ಇಟ್ಟತ್ತು ಓದ್ಕೊಂಡು ಇನ್ನೀಗ ಮಕ್ಕೊಂಡಾಳ ಮತ್ತೆ ಈಗ ಎಲ್ಲ ಬಸ್ಲಿ ಇರ್ಲಿ ತಗೋರಿ ಸಂತೆ ಅನ್ನಕ್ಕೇನು ನನಗೆ ಗೊತ್ತಾಗ್ತದ ನೋಡ್ರಿ ಏನೇನು ತರ್ಬೇಕು ಏನೇನಿಲ್ಲ ಅಂತ ಹೇಳಿ ತಯಾರು ಅನ್ನಕ್ಕೇನು ಇದೇ ಸೀರೆ ಮೇಲೆ ಬರ್ತೀನಿ ನೋಡ್ರಿ ಏನು ಫಂಕ್ಷನ್ಗೆ ಹೋಗೋತದ ಏನು ತಯಾರಲಕ್ಕ ಮತ್ತು ಮಳೆ ಮಾಡಾಯ್ತು ಅಂತಂದ್ರೆ ಹೋಗೋದಾಗಲ್ಲ ಮನೆ ನೋಡಿದ್ರೆ ಏನಿಲ್ಲ ಮತ್ತು ನಾಳೆಗೆ ಅವರು ಜಲ್ದಿನೇ ಬಂದರು ಅಂತಂದ್ರೆ ಏನು ಇಲ್ದಂಗೆ ಆಗ್ತದ ನೋಡ್ರಿ ಹೀಗೆ ಹೋಗೋ ಮತ್ತು ಒಂದಿಟ್ಟು ಚೀಲ ಅದು ತೊಗೊಂಡು ಬರ್ತೀನಿ ಹೋಗಿ ಬರಾಮಿ ಮತ್ತು ರೊಕ್ಕ ಹೆಂಗೆ ಮಾಡಿದ್ರಿ ರೊಕ್ಕನೇ ಇದ್ದಿದ್ದಿಲ್ಲ ಅದೇ ಸೌಕರ್ಯಗೆ ಹೇಳಿಟ್ಟಿದ ನೀ ಬೇರೆ ಮನೆಗೇನು ಇಲ್ಲ ಅಂತ ಹೇಳಿತಲ್ಲ ಅದಕ್ಕೆ ಮನೆಗೆ ಒಂದಿಟ್ಟು ಸಂತಿ ಹಾಕ್ಸರ ಆಯ್ತಂತ ಹೇಳಿಟ್ಟಿದ್ದ ಮತ್ತು ಐಕಿನೂ ತಂಗಿನೂ ಹೊಂಟಿನಿ ಅಂತಂದು ಬೇರೆ ಅಂದಳು ಮತ್ತು ಇನ್ನೊಮ್ಮೆ ಹೋಗಿದ್ದ ಈಗ ಕೇಳಕ್ಕೆ ಹಾಗೆ ಕೊಟ್ಟರು ತೊಗೊಂಡು ಬಂದೀನಿ ಒಂದು 2,000 ರೂಪಾಯಿ ತೊಗೊಂಡು ಬಂದೀನಿ ಅದು ಹೆಂಗಾರ ಆದಿತ್ತು ಹೋಗ್ಲಿ ಬಿಡು ಈಗ ಮೊದಲು ಸಂತಿ ಮಾಡ್ಕೊಂಡು ಬರಮಂತ ನಡಿ ಚೀಲ ತೊಗೊಂಡು ಬಾ ಹೋಗಮ್ಮ ಹೊತ್ತಾಯ್ತು ಹಾಗೆ ಛತ್ರಿ ಒಂದಿಟ್ಟು ಇಟ್ಕೋ ಮಳೆಯದು ಬತ್ತಂದ್ರೆ ಏನು ಮಾಡ್ಬೇಕು ಹ್ಞೂ ರೀ ಆಯ್ತು ತಗೋರಿ ತೊಗೊಂಡು ಬರ್ತೀನಿ ತಡ್ರಿ ಚೀಲ ಮತ್ತು ಛತ್ರಿ ಎಲ್ಲ ನೋಡಿದ್ರೇನ್ರಿ ನಮ್ಮ ಬಡ್ರ ಬದುಕು ಹೆಂಗೆ ಇರ್ತದೆ ಅಂತ ಹೇಳಿ ಯಾರ್ಯಾರ ಹೊಂಟೋರಂದ್ರು ಸಾಲ ಮನೆ ಖರ್ಚಿಗೆ ಸಾಲ ಬರೀ ಸಾಲದಾಗೆ ಹೋದಂಗೆ ನೋಡ್ರಿ ಏನು ಮಾಡ್ಬೇಕ್ರಿ ಬಡವ್ರ ಬದುಕು ಅಷ್ಟೇ ಅಲ್ರಿ ಅಂದಂಗೆ ನಾಳೆಗೆ ನಮ್ಮ ತಂಗಿ ಹೊಂಟಾಡ್ರಿ ಆಕಿಗೆ ಒಂದಿಟ್ಟು ಪರಿಚಯ ಮಾಡ್ಕೋರಿ ಹೆಂಗಿರ್ತಾಳೆ ನೋಡ್ರಿ ನಮ್ಮ ತಂಗಿ ಏನು ನನಗೆ ಕಷ್ಟಕ್ಕೆ ಆತಾಳ ನನಗೆ ಕಷ್ಟ ಆಗಂಗೆ ಮಾಡ್ತಾಳ ನೋಡ್ರಿ ಕತಿ ಚಂದದ ಇಂಟ್ರೆಸ್ಟಿಂಗ್ ಆಗಿ ನೋಡ್ರಿ ಅಂದಂಗೆ ಮಳೆ ಮಾಡಿ ಹೆಚ್ಚಿಗೆ ಆಗ್ಲಕತ್ತದ್ರಿ ನಾನು ನನ್ನ ಹೆಂಡತಿ ಹೋಗಿ ಒಂದಿಟ್ಟು ಸಂತಿ ಮಾಡ್ಕೊಂಡು ಬರ್ತೇವೆ ನೀವು ಕತಿಗೆ ಹಾಗೆ ಲೈಕ್ ಕೊಟ್ಟವ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತಿದ ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್